ಯಾವ ರೀತಿ ಇವತ್ತು ಸಾಹಿತ್ಯದಲ್ಲಿ ಬಹಳ ಕಷ್ಟ ಇದೆ, ಬರೀಬಹುದು. ಆದರೆ ಪುಸ್ತಕ ರೂಪದಲ್ಲಿ ತರಬೇಕಾದ್ರೆ ಇವತ್ತಿನ ವ್ಯವಸ್ಥೆ ಒಳಗಡೆ ಬಹಳಷ್ಟು ಲಕ್ಷ ರೂಪಾಯಿಗಳೇ ಬೇಕಾಗುತ್ತೆ. ಇವತ್ತು ನಮ್ಮ ಗುರುವಿತ ಮುಳ್ಳೂರು ನಾಗರಾಜ್ ಸರ್ ಅವರು ಅನೇಕ ಬರಹಗಳನ್ನ ಬರೆದಿದ್ರು. ಆದ್ರೆ ಅವ್ರ ಪುಸ್ತಕ ರೂಪದಲ್ಲಿ ತರಲಿಕ್ಕಾಗಲಿಲ್ಲ. ಯಾಕಾಗಲಿಲ್ಲ ಅಂದ್ರೆ ಆರ್ಥಿಕ ಸಮಸ್ಯೆಯಿಂದಾಗಿ ತರಲಿಕ್ಕಾಗಲಿಲ್ಲ. ಅವರ ವಿಚಾರಧಾರೆಗಳು ಅವರಲ್ಲೇ ಮುಗಿದೋದಂತ ಸಂದರ್ಭಗಳನ್ನ ನಾವು ನೋಡಿದ್ದೇವೆ. ಹಾಗಾಗಿ ಮುರುಡೇಶ್ ಮೂರ್ತಿ ಅವರ ಪುಸ್ತಕದಲ್ಲಿ 100 ಮಂದಿ ಇದ್ದಾರೆ. 100 ಮಂದಿನೂ ಕೂಡ ಪುಸ್ತಕ ಮಾಡಿದ್ರೆ 1,000 ಪುಸ್ತಕಗಳಾಗಿದೆ. ನಾವು ಇಂಥ ಸಾಹಿತ್ಯಗಳನ್ನು ಪ್ರೋತ್ಸಾಹಿಸಬೇಕಾಗಿದೆ. ಹಾಗಾಗಿ ಮುರುಡೇಶ್ ಮೂರ್ತಿ ಅವರಿಗೆ ಕೆಲವು ಸಾಹಿತ್ಯಗಳು ಯಾವ ರೀತಿ ಪುಸ್ತಕ ಮಾರಾಟ ಮಾಡ್ತಾರೆ ಅನ್ನೋದು ಗೊತ್ತಿದೆ. ಕಾಪಿ ಹೊಡೆದು ಒಂದು ಪುಸ್ತಕ ಮಾಡಿ ಪುಸ್ತಕನ ಬಿಸಿನೆಸ್ ಮಾಡ್ಕೊಂಡು ಬದುಕೋರು ಇದ್ದಾರೆ. ನಾವು ಅಂಥವ್ರನ್ನು ಕೂಡ ನೋಡಿದ್ದೀವಿ. 10 ಪುಸ್ತಕಗಳನ್ನು ಕದ್ದು 1 ಪುಸ್ತಕವನ್ನು ಬರೆದು ಮಾರಾಟ ಮಾಡೋರು ನೋಡಿದ್ದೀವಿ. ಅವರು ಬಹಳ ಸಲೀಸಾಗಿ ದೊಡ್ಡದು ಮಾಡ್ತಾರೆ. ಆದ್ರೆ ಇವತ್ತು 3 ಬಾರಿ ಅವರು ನಮ್ಮ ಮುಂದೆ ಪ್ರಸ್ತಾವನೆ ಮಾಡಿದ್ರು, ನಮ್ಗೆ ಸಹಾಯ ಮಾಡಿ ಅಂತ. ಅವ್ರ ಸಹಾಯ ಅವರು ತೆರಳ ಪುಸ್ತಕದ ಕುರಿತಿನಲ್ಲಿ ಮಾತನಾಡಿದ್ದಾರೆ. ಆದ್ರೆ ನಾವು ಕೂಡ ಅವ್ರ ಜೊತೆ ಕೈ ಜೋಡಿಸ್ತೇವೆ. ಇಂಥ ಒಂದು ಪ್ರತಿಷ್ಠಾನದ ಅವಶ್ಯಕತೆ ಬಹಳ ಇದೆ. ಹಾಗೆ ನಮ್ಮ ಹಿರಿಯರಾದಂತಹ ಡಿ ಶ್ರೀಕಾಂತ್ ಅವರು ಕೂಡ ಇಲ್ಲೇ ಕುಂತಿದ್ದಾರೆ. ಅವರು ಕೂಡ ಹಲವಾರು ಬಾರಿ ಅವರಿಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ನಾವು ಕೂಡ ಮುರುಡೇಶ್ ಮೂರ್ತಿ ಅವರಿಗೆ ಬೆನ್ನೆಲುಬಾಗಿ ನಿಲ್ತೀವಿ. ಇಂಥ ಸಾರ್ವಜನಿಕ ಜೀವನದಲ್ಲಿ ಮೇಲು ಕೀಳು ಎಂದರೆ ಪ್ರತಿಯೊಬ್ಬರು, ಒಬ್ಬ ರೈತರು ಕೂಡ ಇಲ್ಲಿ ಬಂದಿದ್ದಾನೆ, ಒಬ್ಬ ಗುತ್ತಿಗೆದಾರನು ಬರೆದಿದ್ದಾನೆ, ಒಬ್ಬ ರಾಜಕಾರಣಿನೂ ಬರೆದಿದ್ದಾನೆ. ಇಂಥ 100 ಜನದ ವಿಚಾರಗಳನ್ನ ಕಲೆಕ್ಟ್ ಮಾಡಿ ಒಂದು ಪುಸ್ತಕ ರೂಪ ತಂದಿರೋದ್ರಿಂದ ನಾವು ಇಂಥ ಸಾಹಿತ್ಯಗಳನ್ನ ಹೆಚ್ಚು ಪ್ರೋತ್ಸಾಹಿಸಬೇಕು ಅಂತ ಹೇಳಿ ಈ ಮೂಲಕ ನಾವು ಕೂಡ ಅವ್ರ ಜೊತೆ ಸ್ಪಂದಿಸ್ತೀವಿ ಅಂತ ಹೇಳ್ತಾ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಕೂಡ ಒಂದ್ಸಲ ಮಾತನಾಡ್ತೀನಿ.